ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಯಸ್ಸಿನ ಸಡಿಲಿಕೆ ವಯೋಮಿತಿಯ ಸಡಿಲಿಕೆ ಬೇಕು ಅಂತ 60 ದಿನಗಳ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದನ್ನು ನಾವು ಇತ್ತೀಚೆಗೆ ಗಮನಿಸಿದ್ದೀವಿ. ಸರ್ಕಾರವು ಕೂಡ ಹೇಳಿದೆ 5.5 ವರ್ಷ ಕೇಳ್ತಾ ಇದೆ, ಅಂದರೆ 5 ವರ್ಷ 5 ತಿಂಗಳು ಆದರೆ ಅಂತ. ಇಸ್ ಇಟ್ ರೈಟ್ ಸರ್? ಇವಾಗ 2 ತಿಂಗಳು ವಿನಾಯಿತಿ ಕೊಟ್ಟರೆ 1 ಲಕ್ಷದ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. 5 ತಿಂಗಳು ವಿನಾಯಿತಿ ಕೊಟ್ಟರೆ ಸುಮಾರು ಇನ್ನು 4 ಲಕ್ಷ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ 5 ವರ್ಷ 5 ತಿಂಗಳನ್ನೇ ನಾವು ನಿಗದಿ ಮಾಡ್ತು ಸರ್ಕಾರ ಮಾಡಿದ್ರೆ, ಇನ್ನ ಕೆಲವರು ಪೋಷಕರು ಇಲ್ಲ ಇನ್ನೊಂದು 2 ತಿಂಗಳು ವಿನಾಯಿತಿ ಕೊಡಿ, ಇನ್ನೊಂದು 2 ಲಕ್ಷ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇದು ಈ ರೀತಿ ನಾವು ಚಿಂತನೆ ಮಾಡಿದ್ರೆ, ಈ ರೀತಿ ಚಿಂತನೆ ಮಾಡಬಾರ್ದು. ಇವಾಗ ನಾವು ಇಂದಿನಿಂದಲೂ ತಗೊಳ್ಳುವ, ಇಂದಿನಿಂದಲೂ 5 ವರ್ಷ 10 ತಿಂಗಳು ಇತ್ತು ಶಾಲೆಗೆ ಸೇರ್ಬೇಕಂದ್ರೆ. ಅದಕ್ಕೆ ಬೇಕಾದ ವೈಜ್ಞಾನಿಕ ಕಾರಣ ಇತ್ತು. ಮಕ್ಕಳು 3 ವರ್ಷದೊಳಗಡೆ ಯಾವುದೇ ಶಾಲೆಗೆ, ಪ್ರೀ ಸ್ಕೂಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಸೇರಬಾರ್ದು. 3 ವರ್ಷದ ನಂತರ ಅವರು ಹೋಗ್ಬೇಕು ಅಂತ. ಯಾಕೆಂದ್ರೆ ಮನೆಯೇ ಮೊದಲ ಪಾಠಶಾಲೆ. ಮನೆಯಲ್ಲಿ ಮಕ್ಕಳು ಕಲೀಲಿ, ನಲಿಲಿ, ದೈಹಿಕ ಬೆಳವಣಿಗೆ ಆಗಲಿ, ನಂತರ ಅವರನ್ನು ಶಾಲೆಗೆ ಸೇರಿಸಬೇಕು ಅಂತ. ಹಾಗಾಗಿ ಇಂದಿನಿಂದಲೂ 5 ವರ್ಷ 10 ತಿಂಗಳು ಇತ್ತು. ಆದರೆ ಇತ್ತೀಚೆಗೆ ಆವಾಗ ಏನಾಗಿತ್ತು ಅಂದರೆ, ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಇರಲಿಲ್ಲ, ಹೆಚ್ಚು ಸೌಲಭ್ಯ ಇರಲಿಲ್ಲ, ಶಿಕ್ಷಣಕ್ಕೆ ಸೌಲಭ್ಯಗಳು ಇರಲಿಲ್ಲ. ಹಾಗಾಗಿ ಅದು ಇರಲಿಲ್ಲ. ಇತ್ತೀಚೆಗೆ ಶಿಕ್ಷಣಕ್ಕೆ ತುಂಬ ಸವಲತ್ತಿದೆ, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಇದೆ. ಹಾಗಾಗಿ ನೀವು ಬೇಬಿ ಸಿಟ್ಟಿಂಗು, ಫೀಡಿಂಗ್ ಸೆಂಟರು, ಪ್ರೀ ಸ್ಕೂಲು, ಆಮೇಲೆ LKG UKG ಇದೆ. ಹೀಗಾಗಿದೆ. ಇದು ಮಗುವಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ನಮಗೆ ಬೇಗ ಮಗು ಶಿಕ್ಷಣದಲ್ಲಿ ಸಿಕ್ಕಿದ್ರೆ, ಕಲ್ತ್ರೆ ಸಾಕು ಅನ್ನೋದು ಮಾತ್ರ ಅವರು ಪೋಷಕರು ನೋಡ್ತಾರೆ. ಇವಾಗ ಏನು ಹಿಂದೆ 5 ವರ್ಷ 10 ತಿಂಗಳಿತ್ತು ಅದು ಒಳ್ಳೇದೇ. ಇವಾಗ 60 ದಿವಸ ಸಡಿಲಿಕೆ ಮಾಡಿದ್ದಾರೆ, ತುಂಬ ಮಕ್ಕಳಿಗೆ ಪ್ರಯೋಜನ ಆಗ್ತದೆ. ಹಾಗಾಗಿ ಅದು ಮುಂದುವರಿಸಿದ್ರೆ ಒಳ್ಳೇದೇ. ಇವಾಗ ಇನ್ನೂ 4 ಲಕ್ಷ ಮಕ್ಕಳಿಗೆ ಪ್ರಯೋಜನ ಆಗುತ್ತೆ. ಅದನ್ನು ಮುಂದುವರಿಸಬೇಕು ಅಂದರೆ ನಾವು ವೈಜ್ಞಾನಿಕವಾಗಿ ಇದರಿಂದ ಏನು ಪರಿಣಾಮಗಳಾಗುತ್ತೆ ಅದ್ರ ಬಗ್ಗೆನೂ ನಾವು ಚಿಂತನೆ ಮಾಡಬೇಕಾಗುತ್ತೆ. ಇವಾಗ 5 ವರ್ಷ 5 ತಿಂಗಳಿಗೆ ನಿಗದಿ ಮಾಡಿದರೆ, ಇನ್ನು ಕೆಲವು ಪೋಷಕರು 2 ತಿಂಗಳು ವಿನಾಯಿತಿ ಕೊಡಿ, ನಮ್ಮ ಮಗುಗೂ ನಾವು ಸೇರಿಸ್ಬೋದು, ತೊಂದರೆ ಆಗ್ತದೆ ಅಂತ ಹೇಳಿ ಇನ್ನೂ ಪೋಷಕರು ಗಲಾಟೆ ಮಾಡೋ ಸಾಧ್ಯತೆಯೂ ಇರ್ತದೆ. ಇದು ಪೋಷಕರ ಒತ್ತಡದ ಮೇಲೇ ಇವಾಗ 60 ದಿವಸದ ವಿನಾಯಿತಿ ಕೊಟ್ಟಿದ್ದಾರೆ. ಇದು ನಾವು ಪರಿಗಣಿಸಬೇಕಾಗುತ್ತೆ. ಇವಾಗ ಪೋಷಕರ ಒತ್ತಡ ಏನಿದೆ ಇನ್ನೂ ಕೊಡಿ ಅಂತ ಅಂದರೆ, ಅದು ಸರ್ಕಾರ ಯಾವ ರೀತಿ ಗಮನ ತಗೊಳುತ್ತೆ, ಇದರ ಸಾಧ್ಯತೆ ಬಾಧ್ಯತೆ ಏನು, ಇದನ್ನ ನಾವು ನೋಡಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿ ಸಲ ಈ ಥರ ಗೊಂದಲಕ್ಕೆ ಈಡಾಗಬಾರ್ದು. ಹಿಂದಿನಿಂದಲೂ ಯಾವುದೇ ಗೊಂದಲ ಇರಲಿಲ್ಲ. 5 ವರ್ಷ 10 ತಿಂಗಳೇ ನಾವೆಲ್ಲ ಓದಬೇಕಾದ್ರೂ 5 ವರ್ಷ 10 ತಿಂಗಳು ಓದಿದ್ರೆ ಸರ್, ಹಿಂದೆ ಶಾಲಾ ಮಕ್ಕಳನ್ನ ಹಳ್ಳಿಗಳಲ್ಲಿ ಸೇರಿಸಬೇಕಾದ್ರೆ ಕಿವಿ ಮುಟ್ಟಿಸ್ಕೊಳ್ತಾ ಇದ್ರು ಅಷ್ಟೇ. ಕಿವಿ ಟಚ್ ಆದ್ರೆ ಅವ್ರಿಗೆ 1ನೇ ತರಗತಿ ಅಡ್ಮಿಷನ್ ಕೊಡುವಂತ ಪದ್ಧತಿ ಇತ್ತು. ದೈಹಿಕ ಬೆಳವಣಿಗೆ, ಕಿವಿ, ಬೇರೆ ಬೇರೆ ಮಾನದಂಡಗಳನ್ನ ಉಪಯೋಗಿಸ್ತಾ ಇದ್ರು. ಆಮೇಲೆ ಬರ್ತ್ ಸರ್ಟಿಫಿಕೇಟ್ ಬಂತು. ಬರ್ತ್ ಸರ್ಟಿಫಿಕೇಟ್ ಬಂದ್ಮೇಲೆ ಒಂದು ವಯಸ್ಸನ್ನ ನಿಗದಿ ಮಾಡಿದ್ರು, 5 ವರ್ಷ 10 ತಿಂಗಳಂತ. ಅದೇ ರೀತಿ ನಡ್ಕೊಂಡ್ ಬರ್ತಾ ಇತ್ತು. ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಮಕ್ಕಳು IQ ಏನೋ ಇಂಟೆಲಿಜೆನ್ಸ್ ಕೋಶಂಟ್ ಅಂತ, ಬುದ್ಧಿಮತ್ತೆ IQ ಲೆವೆಲ್ ತುಂಬಾ ಚೆನ್ನಾಗಿದೆ. ಜನರೇಷನ್ ಗ್ಯಾಪ್ ಇರ್ಬೋದು, ಚೆನ್ನಾಗಿರ್ಬೋದು. ಯಾಕಂದ್ರೆ ಹೆಚ್ಚು ಶಿಕ್ಷಣಕ್ಕೆ ಕಲಿಯೋದಕ್ಕೆ ವ್ಯವಸ್ಥೆ ಇದೆ, ಸವಲತ್ತಿದೆ, ಹೆಚ್ಚಿನ ಜನ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ಈ ಕಲಿಯೋದ್ರಿಂದ ಅವರು ದೇಹದ ಬೆಳವಣಿಗೆ ಎಷ್ಟಾಗ್ತಾ ಇದೆ ಅದನ್ನ ನೋಡ್ತಾ ಇಲ್ಲ. ಕಲಿಕೆಯ ಗುಣಮಟ್ಟ ಹೆಂಗಿದೆ, ಕಲಿಕೆಯ ಗುಣಮಟ್ಟ ಇದೆ, ಅವರ ಬೌದ್ಧಿಕ ಬೆಳವಣಿಗೆ ಹೇಗಿದೆ, ದೈಹಿಕ ಬೆಳವಣಿಗೆ, ಅದನ್ನ ಯಾವುದು ನೋಡ್ತಾ ಇಲ್ಲ. ಕಲಿಕೆಯ ಗುಣಮಟ್ಟದ ಆಧಾರದ ಮೇಲೆ ಪೋಷಕರು ಒತ್ತಡ ಮಾಡ್ತಾ ಇದ್ದಾರೆ. ಇದನ್ನ ನಾವು ಪರಿಶೀಲಿಸಬೇಕಾಗ್ತದೆ. ಸರ್ಕಾರ ಇದನ್ನ ಪ್ರಮುಖವಾಗಿ ಸರ್, ಈಗ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ಗೆ ಈ ವಯೋಮಿತಿಯ ಮಾನದಂಡ ವೈಜ್ಞಾನಿಕ ಆಧಾರದ ಮೇಲೆ ಹೆಂಗ್ ನಿಗದಿ ಆಗುತ್ತೆ? ವೈಜ್ಞಾನಿಕ ಸಹಾಯ ಆಗುತ್ತೆ? ಬರ್ತೀನಿ. ವೈಜ್ಞಾನಿಕ ಆಧಾರ ಅಂದ್ರೆ, ಇವಾಗ ಮಗು ಬೆಳವಣಿಗೆ ಇರಬೇಕು, ಬೌದ್ಧಿಕವಾಗಿ ಬೆಳವಣಿಗೆ ಇರಬೇಕಲ್ಲಿ. ಆ ಮಗು ಅರ್ಥ ಮಾಡ್ಕೊಳ್ಳೋ ಅಷ್ಟು ಜ್ಞಾನ ಮಗುಗೆ ಇರಬೇಕು. ಶಾಲೆಯಲ್ಲಿ ಕೂತ್ಕೊಂಡು ಅವನು ಊಟ ಅವನೇ ತಿನ್ಬೇಕು. ಇವಾಗ ಶಾಲೆಗೆ ಬರ್ತು ಅಂದ್ರೆ ಅವನ ಮನೆಯಲ್ಲಿ ನೋಡಿ, ಮಗು ಆ ಸಂದರ್ಭದಲ್ಲಿ ಬೆಳೆಯೋದು ತುಂಬಾ ಬುದ್ಧಿಮತ್ತೆ ಫಾಸ್ಟಾಗಿ ಬೆಳೀತಾ ಇರ್ತದೆ. ಮತ್ತೆ ಊಟನೂ ಅಷ್ಟೇ ಮಗುವಿಗೆ ಬೇಕು. ಮನೆಯಲ್ಲಿ ಅವರಿಗೆ 4 ಟೈಮ್ 5 ಟೈಮ್ ಕೊಟ್ಟರು ಆ ಮಕ್ಕಳು ಊಟ ಮಾಡ್ತಾರೆ. ಅದೇ ಶಾಲೆಗೆ ಹೋದ್ರೆ ಅಲ್ಲಿ 1 ಟೈಮು ಸಿಗುತ್ತೆ ಊಟ. ಅದೆಲ್ಲದು ವೈಜ್ಞಾನಿಕ ಕಾರಣಗಳನ್ನ ಪರಿಶೀಲನೆ ಮಾಡೇನೆ 5 ವರ್ಷ 10 ತಿಂಗಳು ಅವರಿಗೆ ಫಿಕ್ಸ್ ಮಾಡಿರ್ತಾರೆ. ಎಸ್ ಸರ್.